ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬ ಪ್ರಿಪ್ರೇಷನ್ನ ಯಾವ ರೀತಿ ಮಾಡಿಕೊಂಡೆ ಅನ್ನೋದು ಒಂದು ಸಣ್ಣ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ದಯವಿಟ್ಟು ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸಂಕ್ರಾಂತಿ ಹಬ್ಬ ಅಂದರೆ ಹೊಸ ವರ್ಷದ ಮೊದಲನೇ ಹಬ್ಬ. ಎಳ್ಳು ಬೀರೋದು ಒಂದು ಸಂಪ್ರದಾಯ ಮತ್ತು ಹಸುಗಳನ್ನ ಕಿಚ್ಚಾಯಿಸುವಂಥದ್ದು. ಯಾಕಂದರೆ ವರ್ಷ ಪೂರ್ತಿ ಗದ್ದೆಲಿ ಕೆಲಸ ಮಾಡಿರ್ತವೆ ಹಸುಗಳು, ಅವರಿಗೆ ಒಂಥರ ಸಡಗರ ಪ್ರಾಣಿಗಳಿಗೆ. ಸೊ ಎಳ್ಳು ಬೀರೋದು ಅಂದರೆ ಮಕ್ಕಳಿಗೆ ಫಲ ಎರೆಯೋ ಒಂದು ಸಂಪ್ರದಾಯ ಇರುತ್ತೆ. ಸೊ ಹಾಗಾಗಿ ನಾನು 4 ದಿನ ಹಿಂದಿನ ದಿನವೇ ನಾನು ಕಾಯಿ ಅಂದರೆ ಕೊಬ್ಬರಿಕಾಯಿ ಬೆಲ್ಲ ಎಲ್ಲ ಕಟ್ ಮಾಡಿ 2 ದಿನ ಬಿಸಿಲಲ್ಲಿ ಒಣಗಿಸಿಟ್ಟಿದ್ದೆ. ಇದು ಹಬ್ಬ ನಾಳೆ ಅನ್ನೋ ಹಾಗೆ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಹುರ್ಕೊಂಡು ಮೇಲ್ಗಡೆ ಇರುವಂತಹ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡ್ರೆ ಎಳ್ಳುಬೀರಿಗೆ ತುಂಬ ಚೆನ್ನಾಗಿರುತ್ತೆ. ರೆಡಿ ಪ್ಯಾಕೆಟು ಸಿಗುತ್ತೆ, ಬಟ್ ನಾವೇ ಮನೆಯಲ್ಲೇ ಮಾಡಿಕೊಂಡ್ರೆ ಸೊ ತುಂಬಾ ಚೆನ್ನಾಗಿರುತ್ತೆ. ಮನೆಯೇ ಮಾಡ್ಕೊಳ್ಳೋದ್ರಿಂದ ನಮಗೆ ಎಷ್ಟು ಹದಕ್ಕೆ ಬೇಕು ಹುರಿಯೋದೆಲ್ಲನೂ ಕೂಡ ಆ ರೀತಿ ನೀಟಾಗಿ ಮಾಡ್ಕೋಬೋದು. ಹಾಗಾಗಿ ನಾನು ಕಡಲೆ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಕಡಲೆ ಬೀಜ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಬೇಗ ಬ್ಲ್ಯಾಕ್ ಬಂದುಬಿಡುತ್ತೆ, ಒಳಗಡೆ ಮೆತ್ತೆ ಇರುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರಿದ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿನೆಸ್ಸಾಗಿ ಬರುತ್ತೆ. ಹಾಗಾಗಿ ಸೊ ನಾನು ಮಾಡುವಾಗೆ ಇಲ್ಲ, ಯಾಕಂದರೆ ಹೆಣ್ಮಕ್ಳಿರೋರು ಎಳ್ಬೀರನ್ನು ಮಾಡ್ತಾರೆ. ಬಟ್ ಎಳ್ಳು ಮತ್ತು ಕಾಯಿ ಬೆಲ್ಲನ ಸಂಕ್ರಾಂತಿ ಹಬ್ಬದ ದಿನ ಒಂದು 4-5 ಜನ ಮನೆಗೆ ಕೊಡಬೇಕು ಅನ್ನೋದು ಒಂದು ಸಂಪ್ರದಾಯ. ಅದು ಮನೆಗೂ ಕೂಡ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಗಂಡು ಮಕ್ಕಳಿದ್ರೂ ಕೂಡ ಒಂದು 5 ಮನೆಗಾದರೂ ಕೊಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮಕ್ಕಳು ಕೂಡ ಬೇರೆ ಮನೆಯಿಂದ ಮಕ್ಳುಗಳು ಬಂದು ಎಳ್ಬೀರನ್ನ ಕೊಡಬೇಕಾದ್ರೆ ಅವ್ರಿಗೂ ಕೂಡ ಫೀಲ್ ಆಗೋದು ಬೇಡ ಅಂತೇಳಿ ನಾನು ಮನೆಯಲ್ಲೇ ರೆಡಿ ಮಾಡ್ತಾಯಿದ್ದೀನಿ. ಇವಾಗೆಲ್ಲ ನೀಟಾಗಿ ಕಡಲೆ ಬೀಜ ಎಲ್ಲ ಫ್ರೈ ಮಾಡಿಕೊಂಡು ಸಿಪ್ಪೆ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಅದು ಕ್ರಿಸ್ಪಿನೆಸ್ ಆಗಿದ್ದರೆ ಎಳ್ಬೀರಲ್ಲಿ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಮತ್ತು ಒಂದು ವಾರ ಇಟ್ಕೊಂಡು ಮಕ್ಳಿಗೂ ಕೂಡ ಕೊಡ್ಬೋದು. ಇದರಲ್ಲಿ ಕಡಲೆ ಬೀಜ, ಕಾಯಿ, ಬೆಲ್ಲ, ಎಳ್ಳು ಎಲ್ಲ ಇರೋದ್ರಿಂದ ಎಲ್ಲನೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ಈ ಚಳಿಗಾಲಕ್ಕಂತೂ ಐರನ್ ಕಂಟೆಂಟು ಇರುತ್ತೆ, ಜೊತೆಗೆ ಬಾಡಿಯಲ್ಲಿ ಎಣ್ಣೆ ಅಂಶ ಉಳ್ಕೊಳ್ಳುತ್ತೆ. ಹಾಗಾಗಿ ಎಳ್ಬೀರನ್ನ ರೆಡಿ ಮಾಡೋದ್ರಿಂದ ವೈಜ್ಞಾನಿಕವಾಗಲೂ ಕೂಡ ಆರೋಗ್ಯವಾಗೂ ಕೂಡ ಚೆನ್ನಾಗಿರುತ್ತೆ ಮಕ್ಳಿಗೆ ಆರೋಗ್ಯವಾಗಿ. ಮತ್ತು ಇದೊಂದು ಧಾರ್ಮಿಕವಾಗಿ ಎಳ್ಬೀರನ್ನು ಮಕ್ಕಳು ತಲೆ ಮೇಲೆ ಸುರಿಯೋದ್ರಿಂದ ಅವರಿಗೆ ಆಯಸ್ಸು ಆರೋಗ್ಯ ವೃದ್ಧಿಯಾಗುತ್ತೆ ಅನ್ನೋದು ಒಂದು ಸಂಪ್ರದಾಯ ಇದೆ. 2 in 1 ಆಗುತ್ತೆ ಅಂತೇಳಿ ಈಗ ನಾನು ರೆಡಿ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ತುಂಬ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ನೀವು ಹಳೆ ವೀಡಿಯೋಸ್ಗಳನ್ನ ಒಮ್ಮೆ ವಾಚ್ ಮಾಡಿ. ಎಲ್ಲ ಥರ ವೀಡಿಯೋಗಳನ್ನೂ ಕೂಡ ಹಾಕಿದ್ದೀನಿ ನಾನು. ಕಿಚನ್ ಬಗ್ಗೆ ಆಗಲಿ, ಲಾಗ್ ಬಗ್ಗೆ, ಮತ್ತು ಒಂದು ದೇವ್ರ ಬಗ್ಗೆ, ಒಂದು ಪೂಜೆ ಬಗ್ಗೆ ಆಗಲಿ, ಶೈಕ್ಷಣಿಕವಾಗಲೂ ಕೂಡ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಹಾಗಾಗಿ ನಿಮಗೆ ಯೂಸ್ ಆಗ್ಬೋದು. ಫ್ರೀ ಮಾಡಿಕೊಂಡು ಒಂದು ಸಾರಿ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ಲಾಸ್ಟಲ್ಲಿ ಇವಾಗ ನಾನು ಎಳ್ಳನ್ನ ಹುರ್ಕೋತಾ ಇದ್ದೀನಿ. ಎಳ್ಳನ್ನ ಐ ಫ್ಲೇಮಲ್ಲಿ ಇಟ್ಕೋಬೇಡಿ, ಬ್ಲ್ಯಾಕ್ ಥರ ಆಗಿಬಿಡುತ್ತೆ. ಅದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕು. ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಯಾವಾಗಲೂ ಅಷ್ಟೇ ಹಬ್ಬ ನಾಳೆ ಇದೆ ಅಂದರೆ ಹಿಂದಿನ ದಿನವೇ ನಾವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಥರ ಪ್ರಿಪ್ರೇಷನ್ ಮಾಡ್ಕೊಬಿಡ್ತೀವಿ. ಅದೇ ರೀತಿ ಈಗ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಜಸ್ಟ್ ಒರೆಸ್ಕೊಳ್ಳೋದಷ್ಟೇ. ಆಲ್ರೆಡಿ ಒಂದು ವಾರ ಅನ್ನೋಗ್ಲೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ. ನಮ್ಮ ಮನೆಯವರು ತೋರಣ ಕಟ್ತಾ ಇದ್ದಾರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಾನು ಅಡುಗೆ ಮನೆ ಕೆಲಸ ಮಾಡೋ ಅಷ್ಟರಲ್ಲಿ ಇವರು ತೋರಣ ಕಟ್ಟೋದೆಲ್ಲ ಹೆಲ್ಪ್ ಮಾಡಿಕೊಟ್ಬಿಟ್ರೆ ನನಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಂತರ ಇವಾಗ ಎಲ್ಲರೂ ಕೂತ್ಕೊಂಡು ಈಗ ಎಳ್ಬೀರು ಪ್ಯಾಕ್ ಮಾಡಬೇಕು. ಮತ್ತು ನಾಳೆ ನಾವು ಬ್ರಾಹ್ಮಣರಿಗೆ ನವಧಾನ್ಯಗಳನ್ನ ದಾನ ಕೊಡೋದು ಒಂದು ಪದ್ಧತಿ ಇಟ್ಕೊಂಡಿದ್ದೀವಿ ವರ್ಷವೂ ಕೂಡ. ಅದನ್ನು ಕೂಡ ಪ್ಯಾಕ್ ಮಾಡಬೇಕು. ಮೊದಲು ನಾವಿಲ್ಲಿ ಎಳ್ಬೀರನ್ನ ಪ್ಯಾಕ್ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸ್ವಲ್ಪನೇ ಮಾಡ್ತಾರೆ ಅಂದರೆ ಇಷ್ಟೊಂದು ಇಟ್ಕೊಂಡಿದ್ದಾರಲ್ಲ ಅಂತ. ನಮ್ಮ ಅತ್ತೆ ಮನೆಗೆ, ಅಮ್ಮನ ಮನೆಗೆ ಎಲ್ಲರಿಗೂ ಕೊಡಬೇಕು. ಮತ್ತು ನಮ್ಮ ಮನೆಗೆ ಎಳ್ಬೀರಾಗಿ ಬರ್ತಾರಲ್ವ ಅವ್ರಿಗೂ ಕೂಡ ಕುಂಕುಮ ಕೊಟ್ಟು ಕೊಡಬೇಕು. ಮತ್ತು ಮನೇಲೂ ಕೂಡ ತಿನ್ನೋದಕ್ಕಾಗುತ್ತೆ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಯಾರಿಗಾದ್ರೂ ಈಗ ಯಾರು ಎಳ್ಬೀರಲ್ಲ ಅವ್ರಿಗೂ ಕೂಡ ಕೊಟ್ಟು ಕಳಿಸ್ಬೇಕಲ್ವ. ಒಂದು ಸ್ವಲ್ಪ ಜಾಸ್ತಿ ಮಾಡಿದರೆ ಇಲ್ಲ ಅನ್ನಿಸ್ಕೊಳ್ಳೋದು ಬೇಡ, ಸ್ವಲ್ಪ ಉಳ್ಕೊಂಡ್ರು ಓಕೆ ಅಂತೇಳಿ ಜಾಸ್ತಿನೇ ಮಾಡಿದೆ ಈ ಸಾರಿ. ನೋಡಿ, ನನ್ನ ಮಕ್ಕಳು ತಿನ್ನೋದಕ್ಕಲ್ಲ, ಅವರು ಏನು ಹೆಲ್ಪ್ ಮಾಡಲ್ಲ ನೀವು ಸುಮ್ಮನೆ ಅಂತ ನಾನು ರೇಗಿಸ್ತಾ ಇದ್ದವರು ಫುಲ್ಲು ಚೆಂಗ್ಲಾಡ್ತಾಯಿದ್ರು. ಹಾಗಾಗಿ ಕೊಡಮ್ಮ ನಾವೆಲ್ಲ ಪ್ಯಾಕ್ ಮಾಡ್ತೀವಿ, ನೀನೇನು ಮಾಡಬೇಡ, ಆರಾಮ್ಸೆ ಹೋಗಿ ನೀನು ಅಡುಗೆ ಮಾಡು ಅಂತ ಹೇಳಿ ಇಬ್ಬರೂ ಕೂಡ ನನ್ನ ಕೈಲಿ ಹಲ್ಲೆ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾನೇ ಇದ್ದರು. ಅವರಿಬ್ಬರನ್ನ ಕಂಟ್ರೋಲ್ ಮಾಡಿ ಕೆಲಸ ಮಾಡುವಷ್ಟರಲ್ಲಿ ಸಾಕಾಗೋಯ್ತು. ಅಷ್ಟು ಬೇಜಾರು ಮಾಡಾಕ್ಬಿಡ್ತಾರೆ ಇಬ್ಬರು ಸೇರಿಕೊಂಡು. ಕೊನೆಗೊಂದಷ್ಟು ಮನೆಗೂ ಕೂಡ ಚೆಲ್ಬಿಟ್ರು ನನ್ನ ಮಕ್ಕಳು, ನಾನು ಮಾಡ್ತೀನಿ ಕೆಲಸನ ಅಂದ್ಕೊಂಡು. ಸೊ ಏನೂ ಮಾಡೋದಕ್ಕಾಗಲ್ಲ, ಚಿಕ್ಕ ಮಕ್ಕಳು ಮನೇಲಿದ್ದಾಗ ಇವೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಸೊ ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವಿವಾಗ ಪ್ಯಾಕ್ ಮಾಡ್ಕೋತಾ ಇದ್ದೀವಿ.
ಈಗ ಟೈಮ್ ಬಂದು ಕರೆಕ್ಟಾಗಿ 8:30 ಆಗಿದೆ. ಇದಾದಮೇಲೆ ನವಧಾನ್ಯಗಳನ್ನು ಕೂಡ ನಾವು ಪ್ಯಾಕ್ ಮಾಡ್ಕೋಬೇಕು. ನವಧಾನ್ಯಗಳನ್ನ ಪ್ಯಾಕ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿಟ್ರೆ ಬೆಳಗಿನ ಜಾವ ನಾವು 5 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋದಕ್ಕೆ ಸರಿ ಹೋಗುತ್ತೆ. ಸಂಕ್ರಾಂತಿ ಹಬ್ಬದ ದಿನ ಸಂಪ್ರದಾಯದ ಪ್ರಕಾರ ಸಂಕ್ರಾಂತಿ ಹಬ್ಬದ ದಿನ ಬೆಳಿಗ್ಗೆನೇ ಎದ್ದು ನಾವು ಶಿವನ ದೇವಸ್ಥಾನಕ್ಕೆ ಹೋಗೋದು ಒಂದು ಸಂಪ್ರದಾಯ. ಶಿವನ ದೇವಸ್ಥಾನಕ್ಕೆ ಹೋಗಿ ಅಕ್ಕಿ ಬೆಲ್ಲನ ಕೊಟ್ಟು ದೇವ್ರ ನಮಸ್ಕಾರ ಮಾಡ್ಕೊಂಡು ಬರಬೇಕು ಸಂಕ್ರಾಂತಿ ಹಬ್ಬದ ದಿನ. ಸೊ ಹಾಗಾಗಿ ನೀವಿಲ್ಲಿ ನೋಡ್ತಾ ಇರ್ಬೋದು ನವಧಾನ್ಯಗಳನ್ನು ಕೂಡ ಪ್ಯಾಕ್ ಮಾಡಿದ್ದೀವಿ. ಇದು ರೆಡಿನೂ ಕೂಡ ಸಿಗುತ್ತೆ. ಮನೇಲೇ ನಾವು ನೀಟಾಗಿ ಕಾಳೆಲ್ಲ ಸೋಸಿ ಪ್ಯಾಕ್ ಮಾಡೋದ್ರಿಂದ ನಮಗೊಂಥರ ಕಂಫರ್ಟಬಲ್ ಫೀಲ್ ಆಗುತ್ತೆ ಅಲ್ವಾ. ನಾನು ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ ನನಗೆ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಹಾಕೋದಕ್ಕೆ ಬರಲ್ಲ ಅಂತ ಹೇಳಿ. ನಮ್ಮ ಮನೆಯವರು ಡ್ರಾಯಿಂಗ್ ಚೆನ್ನಾಗಿ ಮಾಡೋದ್ರಿಂದ ಒಂದು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡಿದ್ದೆ ಒಂದು ರಂಗೋಲಿನ. ಈ ರೀತಿ ನೀವು ಬ್ಲಾಪದಲ್ಲಿ ನೀಟಾಗಿ ಡ್ರಾ ಮಾಡಿಕೊಡಿ, ನನ್ನ ಮೇಲೆ ರಂಗೋಲಿ ಹಾಕೋತೀನಿ ಅಂತ ಹೇಳಿದೆ. ಸೊ ಪಾಪ ಅವರು ನೀಟಾಗಿ ಡ್ರಾ ಮಾಡಿಕೊಡ್ತಾ ಇದ್ದಾರೆ. ಅಷ್ಟರಲ್ಲಿ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗಲೇ ಅರಿಶಿನ ಕುಂಕುಮ ಎಲ್ಲ ಹಚ್ಚಿಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ಪೂಜೆ ಮಾಡಿ ನೈವೇದ್ಯ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಇವಾಗ ಅವರು ಎಲ್ಲ ಡ್ರಾ ಮಾಡಿಕೊಟ್ರು. ಇಬ್ಬರು ಸೇರ್ಕೊಂಡು ಇವಾಗ ರಂಗೋಲಿನ ಹಾಕ್ತಾಯಿದ್ದೀವಿ. ನಾನು ಮೊದಲೇ ಪ್ಲ್ಯಾನ್ ಮಾಡಬೇಕಿತ್ತು, ಬಣ್ಣ ಎಲ್ಲ ತಂದು ಬಣ್ಣ ಹಾಕಬೇಕಿತ್ತು. ಲಾಸ್ಟಿಗೆ ಈ ರೀತಿ ರಂಗೋಲಿ ಎಲ್ಲ ಹಾಕಾದ್ಮೇಲೆ ಎದು ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಪ್ಲೀಸ್ ಅಮ್ಮ ಎಲ್ಲರ ಮನೆ ಹತ್ರನೂ ಬಣ್ಣ ಹಾಕ್ತಾಯಿದ್ದಾರೆ, ನೀವು ಬಣ್ಣ ಹಾಕಿ ಅಂತ ಹೇಳ್ದೆ. ಈಗ ಟೈಮ್ ಬಂದು ಕರೆಕ್ಟಾಗಿ 11 ಕಾಲಾಗಿದೆ. ಇಷ್ಟೊತ್ತಲ್ಲಿ ಯಾರೂ ಅಂಗಡಿ ಬಾಗಿಲು ತೆಗ್ದಿರೋದಿಲ್ಲ. ಆದರೂ ಅವನಷ್ಟು ದೂರ ಹೋಗಿ ನೋಡ್ದೆ ರೋಡಲ್ಲಿ ಯಾವುದಾದ್ರೂ ಅಂಗಡಿ ಬಾಗಿಲು ತೆಗ್ದಿದ್ರೆ ತಗೊಂಡು ಬರ್ತೀನಿ ಅಂತ ಹೇಳಿ. ಆದರೆ ಎಲ್ಲ ಕ್ಲೋಸ್ ಆಗಿತ್ತು. ಸೊ ಮನೇಲೇ ಕೆಮ್ಮಣ್ಣು ಮತ್ತು ರಂಗೋಲಿ ಇತ್ತಲ್ವ, ಆದಷ್ಟು ಅದನ್ನೇ ಡ್ರಾ ಮಾಡ್ದು. ಅಂದರೆ ಎಲ್ಲಿಗೆ ಅಡ್ಜಸ್ಟ್ ಮಾಡಬೇಕು ಅಲ್ಲಿಗೆ ಅಡ್ಜಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಇಯರು ಕಂಪಲ್ಸರಿ ಬಣ್ಣ ಹಾಕೋಣಪ್ಪ ಅಂತೇಳಿ ನಾವೇ ಸಮಾಧಾನ ಮಾಡಿದ್ವಿ. ಮಕ್ಳು ಖುಷಿ ಅಲ್ವಾ, ಬೇರೆಯವ್ರ ಮನೆ ಹತ್ರ ದೊಡ್ಡ ದೊಡ್ಡ ರಂಗೋಲಿ ಬಣ್ಣದ ರಂಗೋಲಿ ಇದ್ದರೆ ನಮ್ಮ ಮನೆ ಹತ್ರನೂ ಇರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತಾರಲ್ವ. ಸೊ ಹಾಗಾಗಿ ಈ ಸರಿ ಸ್ವಲ್ಪ ಚೆನ್ನಾಗಿರೋ ರಂಗೋಲಿ ಹಾಕೋಣ ಅಂತೇಳಿ ನಮ್ಮ ಮನೆಯವ್ರು ಹೆಲ್ಪ್ ತಗೊಂಡೆ. ಅವರು ಡ್ರಾ ಮಾಡಿಕೊಟ್ಟಿಲ್ಲ ಅಂದರೆ ನಾನು ಈ ರೀತಿ ರಂಗೋಲಿ ಹಾಕೋದಕ್ಕೆ ಆಗ್ತಾನೇ ಇರಲಿಲ್ಲ. ಸೊ ಫೈನಲಿ ಒಂದು ಹಂತಕ್ಕೆ ರಂಗೋಲಿ ಅಂತೂ ತಂದ್ವಿ. ಸೊ ನಾನೇ ಅನ್ಕೋತೀನಿ ಯಾವಾಗ್ಲೂ ಎಲ್ಲರ ಥರ ರಂಗೋಲಿನ ಚೆನ್ನಾಗಿ ಬಿಡೋದಕ್ಕೆ ಟ್ರೈ ಮಾಡಬೇಕು. ಒಂದು ಹೆಣ್ಮಗಳಾಗಿ ರಂಗೋಲಿನ ಕಲಿಬೇಕು ಅಂತ ನಮ್ಮಮ್ಮ ಹೇಳ್ತಾನೆ ಇರ್ತಾರೆ. ಸೊ ಇನ್ಮೇಲಾದರೂ ಕಲ್ತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಫೈನಲಿ ರಂಗೋಲಿ ಹೇಗಿದೆ ಅಂತ ಹೇಳಿ ಅದು ಈ ಡ್ರಾನ ನಮ್ಮ ಮನೆಯವ್ರು ಹಾಕಿರುವಂಥದ್ದು, ಮೇಲೆ ರಂಗೋಲಿ ಹಾಕಿದ್ದೀನಿ ಅಷ್ಟೇ. ಸೊ ಫ್ರೆಂಡ್ಸ್, ನಾನೀಗ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಾಳೆ ನಾನು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬನ ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದನ್ನು ಹಾಕ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಒಂಥರ ಸ್ಪೆಷಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ದೀವಿ, ಹಾಗಾಗಿ ದಯವಿಟ್ಟು ಮಿಸ್ ಮಾಡ್ದೇ ಆ ವಿಡಿಯೋವನ್ನು ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್.